ಹಾಯ್, ಎಲ್ಲರೂ ಹೇಗಿದ್ರೆ ನಾನು ಶಶಿ ಮಾತಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತಂದರೆ ನನಗೆ ಇವತ್ತು ತುಂಬಾ ಬೇಜಾರಾಗ್ಬಿಡುತ್ತೆ. ಏನಂತಲೇ ಗೊತ್ತಿಲ್ಲ. ನಾವು ಮನೆ ಹೋಗಿ ನೀವು ತಿಳ್ಕೊಳ್ಳೋದು ಇವಳಿಗೆ ಯಾವಾಗ ರೇಷನ್ ಕಾರ್ಡ್ರೆ ಚಿಂತೆ ಅಂತ. ಹೌದು, ನನ್ನ ರೇಷನ್ ಕಾರ್ಡ್ ಚಿಂತೆ. ಏನಕ್ಕಂದರೆ ನಾನು ಮನೆ ರೇಷನ್ ಕಾರ್ಡ್ ಹೋಗಿ ಇಬ್ಬರು ಹೆಸರು ತೆಗೆಸ್ಬಂದೆ. ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಈ ಲೆಟ್ರು ನೋಡ್ರಲ್ಲ, ಈ ಲೆಟ್ರ್ ತೊಗೊಂಡು ನಾನು ಇವತ್ತು ಡಿಪೋಗೆ ಹೋದೆ. ನನ್ನ ಮುಂದೆನೇ ಎಷ್ಟು ಜನ ತೊಗೊಂಡು ಹೋಗುತ್ತೆ. ಅವರೆಲ್ಲ ಚೆನ್ನಾಗಿರೋರೇನ, ಹಾಳಾಗೋಗ್ಲಿ, ಅವ್ರು ಕೊಡದೆ ಹಾಳಾಗೋಗ್ಲಿ. ಇದು ಲೆಟ್ರ್ ತೋರಿಸಿದ್ರೆ ತೆಗೆದು ಬಿಸಾಕ್ತಾರೆ, ಕ್ಯಾನ್ಸಲ್ ಆಗಿದೆ ಅಂತ. ಆಯಿತಾ? ಈ ಥರ ಮಾಡಿದ್ರೆ ಯಾರು ಥರ ಬೇಜಾರಲ್ಲ. ಈ ಬಡ್ಡಿ ನನ್ನ ಮಗ, ಈ ಸೂಳೆ ನನ್ನ ಮಗ, ಈ ಸಿದ್ದರಾಮಯ್ಯನಿಗೆ ಯಾರಾದರೂ ಹೇಳಿ ಪರವಾಗಿಲ್ಲ. ಹೇಳ್ತಾರೆ ಬೇರೆಯವರು, ಶಶಿ ಹಂಗೆಲ್ಲ ಬೈಬೇಡ ಶಶಿ, ನಿನ್ನ ಪೊಲೀಸರು ಬಂದು ಹಿಡ್ಕೊಂಡೋಗ್ಲಿ ಬಿಡು. ಏನು ಮಾಡ್ತಾರೆ ಹಿಡ್ಕೊಂಡೋಗಿ ನನ್ನ? ಏನು ಮಾಡ್ತಾವೆ ನೋಡು. ಈ ಲೋಪ ನನ್ನ ಮಗ ಸಿದ್ದರಾಮಯ್ಯ ನನ್ನ ಮಗ ಇವಾಗೇನೋ ಕಿಟ್ ಕೊಡ್ತೀನಿ ಅಂತ ಹೇಳ್ದ, ಏನೋ ಪೌಷ್ಟಿಕ ಆಹಾರ ಕಿಟ್ಟು ಅಂತ. ಅಲ್ಲಿ ಮಣ್ಣಂಗಂಡು ಯಾಕೆ ಕಿಟ್ಟೂ ಇಲ್ಲ ಅಲ್ಲಿ ಕೇಳಿದೆ. ಏನಮ್ಮ ನಿಮಗೆ ಯಾರ ಪಾಪ ಹಿಂಸಕ್ಕೆ, ಏನಮ್ಮ ನಿಮಗೆ ದುರಾಸೆ ಅಷ್ಟು ಬೇಗ ಅಂತಾರೆ. ಅದಕ್ಕೆ ಅದನ್ನು ಹೇಳಿದೆ, ಯಾಕೆ ಅವ್ರಿಗೆ ದುರಾಸೆ ಅಂತ ಹೇಳ್ತೀರಾ? ಅವನು ಸುಮ್ಮನೆ ಕೊಡ್ತಾನೆ, ಅವನು ನಮ್ಮ ದುಡ್ಡಿಂದ ಎಲ್ಲ ಇಟ್ಕೊಂಡು ಕೊಡೋದವನು, ಟ್ಯಾಕ್ಸ್ ಎಲ್ಲ ಕಟ್ಟೋದಿಲ್ವಾ ಅಂತ. ಆಮೇಲೆ ಅದಾದಮೇಲೆ ಹೋಗ್ಲಿ ಅಂತ ಬರ್ತಾಯಿದ್ದೆ. ಡಿಪೋ ಹತ್ರ ಬಂದೆ. ಅಲ್ಲಿ ತಮ್ಮ ಒಂದು ಕಡೆ ಹಾಕೋದು, ರೇಷನ್ ಒಂದು ಕಡೆ ಕೊಡು. ಬರ್ತಾಯಿದ್ದೀನಿ ಡಿಪೋ ಹತ್ರ. ಬೇವರ್ಸಿಗಳು, ನೇಪಾಳಿ ಮುಂಡಳು ರೇಷನ್ ಕಾರ್ಡ್ ಮಾಡಿಸ್ಕೊಂಡು 5 ಜನ ಅವರು 5 ಜನಕ್ಕೆ ಒಂದು ಮನೆಗೆ 5 ಜನ ರೇಷನ್ ತೊಗೊಳ್ತಾಳೆ ನೇಪಾಳಿ. ನನಗೆ ನಾಚಿಕೆ ಆಗೋಯ್ತು. ನಾವು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ಇಲ್ಲಿ ನಮಗೆ ಏನೂ ಇಲ್ಲ, ಎಲ್ಲ ಹಾಳಾಗೋಗ್ತೈತೆ, ಎಲ್ಲ ಕ್ಯಾನ್ಸಲು. ನೇಪಾಳಿ ಮುಂಡೆಗಳು ಇಲ್ಲಿ ಬಂದು ರೇಷನ್ ತೊಗೊತಾರೆ. ನಾವು ಹೋಗಿ ನೇಪಾಳದಲ್ಲಿ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಮಾಡ್ಸೋಕ್ಕಾಗುತ್ತಾ ಹೇಳಿ? ಈ ನನ್ನ ಮಗ ಏನು ಮಾಡ್ತಾನೆ ಇವನು? ಕರೆಕ್ಟು ಒಬ್ಬ ಮಗ, ಸಿದ್ದರಾಮಯ್ಯನ ಮಗ ಒಬ್ಬ ಸತ್ತೋದ, ಗೊತ್ತಾಯ್ತದ ನಿಮ್ಗೆ? ಗೊತ್ತಿರ್ಬೋದು, ನನಗೆ ಚೆನ್ನಾಗಿ ಗೊತ್ತು. ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ಲೈವ್ ಬ್ಯಾಂಡು, ಅದೇ ಪಬ್ಲಿಕ್ ಲೈವ್ ಬ್ಯಾಂಡ್ಗೆ ಹೋಗ್ಬಿಟ್ಟು ಹಾಕೊಂಡು ಗುಮ್ಮಿ ಹೆಂಗಸು ಹುಡುಗಿರು ಸಾಯಿಸ್ಬಿಟ್ಟು ಬಾಡಿ ಕಳ್ಸಿರಲ್ಲ. ನನ್ನ ಮಗನಿಗೆ ಹಂಗಿದ್ರೆ ಅಷ್ಟು ಬುದ್ಧಿ ಇಲ್ಲ ನನ್ನ ಮಗನಿಗೆ. ಈ ಮುದಿ ನನ್ನ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಟ್ಟು ಏನು ಮಾಡ್ತಾನೆ ನೋಡಿ, ಕಂತ್ರಿ ನನ್ನ ಮಗ. ಅದ್ರ ಜೊತೆಗೆ ಬರೀ ಬೇವಸಿ ನನ್ನ ಮಗ, ಈ DKC ನನ್ನ ಮಗ ಹೋಗ್ಬಿಟ್ಟು ಆ ಮುನಿರತ್ನ ಮೇಲೆ ಹೋಗ್ತಾನೆ. ಈ ನನ್ನ ಮಗನಿಗೆ DKC ತಿಳ್ಕೊಂಬಿಟ್ಟು ನನಗೆ ಬಾಯಿ ಐತೆ, ಏನು ರೋಪ್ ಹಾಕೋರು, ಹೆಣ್ಮಕ್ಳು ಭಯ ಪಡ್ತಾರೆ, ಅವ್ರು ಭಯ ಪಡ್ತಾರೆ ಅಂತ. ನೀನು ಬಾಯಲ್ಲಿ ಮಣ್ಣಾಕ, ನಿನಗೂ ಇಬ್ಬರು ಹೆಣ್ಮಕ್ಳವ್ರೆ. ಯೋಚನೆ ಮಾಡಿ ಫಸ್ಟು. ಈ ಥರ ನಮ್ಮಂತ ಕಂಡರ ಹೆಣ್ಮಕ್ಳದ್ದು ಗೋಳು ತೊಡ್ತಂಗಿರಲ್ಲ. ಮನೆಗೆ ಏನೋ ಮನೆ ಗಣತಿ ಏನೋ ಮಾಡ್ತಿದ್ರಲ್ಲ, ಕೇಳ್ತಾರಲ್ಲ, ಆಧಾರ್ ಕಾರ್ಡ್ ಆಯ್ತಾ, ರೇಷನ್ ಕಾರ್ಡ್ ಆಯ್ತಾ, ಪ್ಯಾನ್ ಕಾರ್ಡ್ ಇದೆಯಾ, ಕಾರ್ ಇದೆಯಾ, ಮಣ್ಣಂಗಡ್ಡಿ ಇದೆಯಾ, TV ಇದೆಯಾ, ಅದಿದೆಯಾ ಅಂತ ಕೇಳ್ತಾರಲ್ಲ. ಹಂಗೆ ಕೇಳಬೇಕು. ನಿಮ್ಮ ಸಾಲ ಎಷ್ಟಿದೆ ಅಂತ ಕೇಳಬೇಕು, ಆಯಿತಾ? ಅವಾಗ ಹೇಳ್ತೀವಿ ನಮ್ಮ ಸಾಲ ಎಷ್ಟಿದೆ, ಅವ್ನು ತೊಗೊಂಡೋಗ್ಬಿಟ್ಟೆಲ್ಲ ನಾವು ಮಶಾನ್ಗೆ ಇಟ್ಬಿಟ್ಟು ನಾವು ಸಾಲ ತೀರ್ಸು ಅಂತ ಹೇಳ್ತೀವಿ. ಅದು ಕೇಳಲ್ಲ. ಈ ನನ್ನ ಮಗ ಗೌರ್ಮೆಂಟ್ಗೆ, ಈ ನನ್ನ ಮಗ ಎಷ್ಟು ಸಾಲ ಮಾಡೋದು, ಈ ನನ್ನ ಮಗನ ಎಷ್ಟು ಸಾಲ ಐತೆ ಕೇಳಿದ್ರಾ? ಯಾಕೆ ಇವ್ರು ಬಂದು ಹಿಂಗೆ ಮಾಡ್ತಾ ಇವನು? ಈ ನನ್ನ ಮಗ ಕಿತ್ತೋಗಿ ಸುಳ್ಳೆ ನನ್ನ ಮಗ. 2,000 ರೂಪಾಯಿನೂ ಕೂಡ ಬರ್ತಾಯಿಲ್ಲ. ರೇಷನ್ ಕಾರ್ಡೂ ಕ್ಯಾನ್ಸಲ್ ಆಯಿತು. ಲೈಟ್ ಬಿಲ್ 400 ರೂಪಾಯಿ ಲೈಟ್ ಬಿಲ್ ಬರುತ್ತೆ. ಬಸ್ಸಲ್ಲಿ ನಮ್ಗೆ ನಾಚಿಕೆ. ನಾನು ಇಷ್ಟು ದಿನ ಆಯಿತು ಬಸ್ಸಲ್ಲಿ, ನಾನು ಒಂದು ದಿನಾನು ಹಿಂಗೆ ಆಧಾರ್ ಕಾರ್ಡ್ ತೋರಿಸಿ ನಾನು ಬಸ್ಸಲ್ಲಿ ಹೋಗಿಲ್ಲ. ನಾಚಿಕೆ ಆಗುತ್ತೆ ನಮಗೆ ಆ ಥರ ಫ್ರೀಯಾಗಿ ಹೋಗೋಕ್ಕೆ. ದುಡ್ಡು ಕೊಟ್ಬಿಟ್ಟು ನಾನು ಮಲ್ಲೇಶ್ವರಂಗೆ ದುಡ್ಡು ಕೊಟ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ. ನಮ್ಮ ಪಕ್ಕದಾಗಿರೋ ರೇಷನ್ ಕಾರ್ಡ್ ತೋರಿಸ್ತಾರೆ, ನಮಗೆ ಇದು ಆಧಾರ್ ಕಾರ್ಡು, ನಮಗೆ ಬೇಜಾರು. ಹಂಗೆ ನಾವು ಜೀವನ ಮಾಡ್ತೀವಿ ಕೂಲಿ ಮಾಡಿಕೊಂಡು. ನಮ್ಮದು ಈ ಥರ ಮಾಡಿಕ್ಕಿಲ್ಲ. ಇವರಿಬ್ಬರು ಕುತ್ಕೊಬಿಟ್ಟು ಸೀಟಾಗಿ ಕುತ್ಕೊಬಿಟ್ಟು ಜೋಡೆತ್ತರ ಕುತ್ಕೊಬಿಟ್ಟು ಈ ನಮ್ಮ ಇಂಡಿಯಾಗೆ ಯಾಕೆ ಈ ಥರ ಹಿಂಗೆ ಹಾಳು ಮಾಡಿಕ್ತಿದ್ದಾರೆ? ಬೇರೆ ಊರಿಂದ ಬಂದವ್ರಿಗೆಲ್ಲ ರೇಷನ್ ಕಾರ್ಡ್ ಮಾಡ್ಕೊಂಡು ಜೀವನ ಮಾಡ್ತಾರೆ. ನಮ್ಗೆ ಇಲ್ದಿರೋ ರೇಷನ್ ಕಾರ್ಡ್ ಇಲ್ಲ. ಈ ಥರ ಮಾಡ್ಬೋದಾ? ಈ ನನ್ನ ಮಗ ಮನೇಲಿ 5 ಕೆಜಿನೇ ತಿಂದು ಹೇಳ್ತಾನೆ ಇವನು, ಹೇಳಿ ಇಲ್ಲ ತಾನೇ? ಇವನಿಗೆಲ್ಲ ಬಾಸುಮತಿನೇ ಬೇಕು, ಸೋನಾ ಮೊಸರಿನೇ ಬೇಕು ನನ್ನ ಮಕ್ಕಳು ಮನೇಲಿ. ಇವನು ಜಮೀನ್ದಾರ ಅಂತ, ಇವನು ಗೌಡ್ರು ಅಂತೀನಿ ನನ್ನ ಮಗ. ಏನು ಬಂದೈತೇಳಿ ನನ್ನ ಮಗ. ಇವಾಗಲೇ ಮೈಸೂರಿನ ಮಗನ ಕರ್ಕೊಂಬಂದು ಇನ್ನೊಬ್ಬ ಮಗನ, ಅವನು ಅಲ್ಲೆಲ್ಲ ಹಾಳು ಮಾಡಿದಾಯ್ತು. ಇವಾಗ ಇನ್ನೊಬ್ಬ ಮಗ ಬರ್ತಾನೆ. ಹಿಂಗೆ ಇವರೇ ಹಾಳು ಮಾಡಿ ಕುತ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟು ನಮ್ಮಂಥ ಬಡವ್ರ ತಲೆ ಮೇಲೆ ಹಾಕ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ನಿಜವಾಗ್ಲೂ ಒಳ್ಳೆ ಸಾವು ಬರೋದಿಲ್ಲ ಅವನಿಗೆ. ಈ ಕಚಡ ನನ್ನ ಮಗ ಈ ಕಚಡ DKC ಕುತ್ಕೊಂಡ್ಬಿಟ್ಟು ಸೀಟಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿರೋದು. ಬೇರೆ ಇದ್ದಾಗ ಬೊಮ್ಮ ಇದ್ದ, ಶೆಟ್ರು ಇದ್ದರು, ಅವನು ಯಾರು ಯಡಿಯೂರಪ್ಪ ಇದ್ದರು, ಎಷ್ಟಿತ್ತು. ಅವ್ರು ಏನೋ ಅಷ್ಟೋ ಇಷ್ಟ ಮಾಡ್ಕೊಂಡು ಹೋಗೋರು. ನಮ್ಮ ಏರಿಯಾ ಕೌನ್ಸಿಲರ್ ಇದ್ದಾರೆ, ಅಮ್ಮ ತಾಯಿ, ನಮ್ಮ ಏರಿಯಾ MLAಗಳು. ಅಪ್ಪ ಭಗವಂತ, ಹೇಳಲೇ ಬೇಡ. ಓಟ್ ಎಲೆಕ್ಷನ್ ಕೇಳೋಕೆ ಮಾರ ಕೌನ್ಸಿಲರ್ ಮಕ್ಕ ನೋಡ್ತೀವಿ ಇಲ್ಲಿ.
ಎಲ್ಲ ಓಟ್ ಕೇಳ್ಬೇಕಾದ್ರೆ ಮೇಲೆ ಮಕ್ಕ ನೋಡ್ತೀವಿ ಇಲ್ಲಿ ಇದು ಅದುವರೆಗೆ ಇಲ್ವೇ ಇಲ್ಲ. ಈಗ ಓಟ್ ಬೇಕಾದ್ರೆ ಏನಾದರೂ ಬೇಕು ಮನೆ ಹತ್ರ ಬನ್ನಿ ನಾನು ಇರ್ತೀನಿ ಅಂತ ಒಬ್ಬ ಪುಣ್ಯಾತ್ಕಿತಿ ನಿಜವಲ್ಲ. ಇಷ್ಟೆಲ್ಲ ಬರಲಿ, ಯಾವನ್ನಾದ್ರೂ ಎಲೆಕ್ಷನ್ ಟೈಮಲ್ಲಿ ಯಾವಳ ಕೌನ್ಸಿಲರ್ ಆಗಿ ಎಮ್ ಎಲ್ ಎ ನಮ್ಮ ಮನೆ ಹತ್ರ ಬರಲಿ ನೋಡೋಣ, ಮಾಡ್ತೀನಿ ಏನು ಮಾಡ್ತೀನಿ ಅಂತ. ಏನು ನಾವೇನು ಬಿಟ್ಟಿದ್ವಾ? ನಾವು ದುಡ್ದು ನಾವು ತಿನ್ನು ನಾವು ಕಷ್ಟಪಟ್ಟು ಈ ನನ್ನ ಮಕ್ಕಳಿಗೆ ನಾವು ಭಯ ಪಡಬೇಕು. ತಿಳ್ಕೊಳ್ಳಿ, ಯಾರು ನಾವು ಓಟ್ ಹಾಕಿ ಗೆಲ್ಸೆ ನನ್ನ ಮಕ್ಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಆ ನನ್ನ ಮಕ್ಳಿಗೆ ತಿಳ್ಕೊಳ್ಳಿ ಅಂತ ನನ್ನ ಮಕ್ಳಿದ್ದಾರೆ ಅಂತ. ನನಗೇನು ಭಯ ಇಲ್ಲ, ಕಳಿಸ್ಲಿ ಬಿಡು, ಹೋಗಲಿ. ನಿಜ ನನಗೆ ತುಂಬ ಬೇಜಾರಾಯ್ತು ನೋಡಿ. ನನಗೆ ಹತ್ತಿಲ್ಲ, ನಾನು ಜೈಮಾನ್ ಎಣ್ಣೆ ಅಲ್ಲ, ನಾನು ಅಳಲ್ಲ. ಆದರೆ ನನಗೆ ಬೇಜಾರು. ನನ್ನ ಮುಂದೆ ನೇಪಾಳದವ್ರು ಬಂದು ರೇಷನ್ ತೊಗೊತಿದ್ದಾರೆ ಇವತ್ತು. ಏನು ಬಂದಿತ್ತು ಹೇಳು? ಅದು ಆಟೋಲ್ಲಿ ಬಂದು ಇಳಿದ್ಬಿಟ್ಟು ಲೇ ಭಯ್ಯ ದೇದಾಲು ಭಯ್ಯ ಚಾವಲು ಅಂತ ಮುಂಡೆಗಳು ಕನ್ನಡ ಬರಲ್ಲ. ಸಪ್ಪು ರೇಷನ್ ಕಾರ್ಡೆ, ಪ್ಯಾನ್ ಕಾರ್ಡೆ, ಆಧಾರ್ ಕಾರ್ಡೆ, ಬ್ಯಾಂಕ್ ಅಕೌಂಟು ಅಂತ ಹೇಳ್ತಾಳೆ ಹಿಂದೇಳು. ಅವಳ ಮುಂದೆ ನಮಗೆ ನಾಚಿಕೆ ಆಗೋಯ್ತು. ಬಂದೆ, ನನ್ನ ಬಾಯಿ ಸುಮ್ಮನೆ ಇರಲ್ಲ, ನಾನು ಸುಮ್ಮನೆ ಉಗಿತೀನಿ. ಸುಮ್ಮನೆ ಯಾಕೆ ಅವ್ರ ಹತ್ರ ನಾವೆಲ್ಲ ಮಾತು ಕೇಳಬೇಕು ಅಂದ್ಬಿಟ್ಟು ನನ್ನ ಬಾಯಿ ಸರಿ ಇಲ್ಲ. ಅದಕ್ಕೆ ಎಲ್ಲನೂ ಹಾಳಾಗೋಗ್ಲಿ, ದೇವ್ರ ಹಬ್ಬ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ. ಎಲ್ಲರಿಗೂ ನಮಸ್ಕಾರ.